ಹೆಬ್ಬಳಲು ಶ್ರೀ ಚಕ್ರಮಾತ್ರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನಸ್ಸಿಟ್ಟು ಕಲಿತಾಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಜಪದಿಂದ ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈ ಬಿಡುವುದಿಲ್ಲ ಅಲ್ವಾ. ನಾವ್ಯಾವತ್ತೂ ಮನಸ್ಸಿಟ್ಟು ಕಲಿಬೇಕು, ಮೈ ಬಗ್ಗಿಸಿ ದುಡಿಬೇಕು, ದುಡಿದು ತಿನ್ನಬೇಕು, ಕಷ್ಟಪಟ್ಟು ಗಳಿಸಿ ಸಂಪಾದನೆ ಮಾಡಬೇಕು, ಜಪ ಮಾಡಿ ಆ ದೈವಭಕ್ತಿಯನ್ನು ಪಡೆಯಬೇಕು. ಯಾವತ್ತೂ ನಮಗೆ ಕೈ ಬಿಡೋದಿಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಭಗವಂತನ ದರ್ಶನ ಹೇಗೆ ಸಾಧ್ಯ ಅಂತ ಸದ್ಗುರು ಭಗವಾನ್ ಶ್ರೀಧರಾನಂದ ರವರು ತಿಳಿಸಿದ್ದಾರೆ. ಅದನ್ನು ತಿಳ್ಕೊಂಡು, ಬೆಣ್ಣೆ ಎಲ್ಲಿಂದ ಸಿಗುವುದು ಎಂದು ಕೇಳಿದರೆ ಹಾಲಿನಿಂದ ಎಂಬುದು ಎಲ್ಲರಿಗೂ ತಿಳಿದಿರುವುದು. ಆದರೆ ಹಾಲಿನಲ್ಲಿ ಬೆಣ್ಣೆ ಇದೆ ಎಂಬುದು ಸ್ಪಷ್ಟವಾಗಿ ತಿಳಿದ ಸಂಗತಿ. ಹಾಲಿನಲ್ಲಿ ಬೆಣ್ಣೆ ಎಲ್ಲಿದೆ, ಹೇಗಿದೆ ಎಂದು ಕೇಳಿದರೆ ಹಾಲಿನಲ್ಲಿ ಅಲ್ಲಿ ಇಲ್ಲಿ ಎಂಬುದಿಲ್ಲ. ಹಾಲಿನೆಲ್ಲ ಬೆಣ್ಣೆಯು ವ್ಯಾಪಿಸಿಕೊಂಡಿದೆ ಅಲ್ಲವೇ. ಹಾಲಿನಲ್ಲಿ ಬೆಣ್ಣೆಯ ಕಣ್ಣಿಗೆ ಕಾಣುವುದಿಲ್ಲವೆಂದು, ಹಾಲಿನಲ್ಲಿ ಬೆಣ್ಣೆ ಇಲ್ಲವೆಂದು ಹೇಳಿದರೆ ಸರಿಯಾಗುವುದೇ? ಹಾಗಾದರೆ ಕಾಣಬೇಕಾದರೆ ಏನು ಮಾಡಬೇಕು? ಹಾಲನ್ನು ಕಾಯಿಸಿ ತಣಿಸಿ ಹೆಪ್ಪು ಹಾಕಿ ಮೊಸರಾದಾಗ ಅದನ್ನು ಕಡೆಯಬೇಕು. ಅದನ್ನು ಬೆಣ್ಣೆಯ ದರ್ಶನವಾಗುವುದು ಅಲ್ಲವೇ? ಹಾಗೆಯೇ ದೇವರು ಸರ್ವವ್ಯಾಪಿಯಾಗಿದ್ದರೂ ಕಣ್ಣಿಗೆ ಕಾಣುವುದಿಲ್ಲ. ಹಾಲನ್ನು ಬಿಸಿ ಮಾಡಿ ಮತ್ತೆ ತಣಿಸುವಂತೆ ಮೊದಲು ಶಾಸ್ತ್ರೋಕ್ತ ಕಾಮ್ಯ ಕರ್ಮವನ್ನು ಮಾಡಿ ನಂತರ ಕಾಮನೆಯ ತ್ಯಾಗ ಅಂದರೆ ನಿಷ್ಕಾಮ ಕರ್ಮವನ್ನು ಮಾಡಿ ಭಕ್ತಿ ಉಪಾಸನೆ ಎಂಬ ಹೆಪ್ಪು ಹಾಕಿ ಆಮೇಲೆ ಜ್ಞಾನವೆಂಬ ಕೊಡುಗೋಲಿನಿಂದ ಪ್ರಾರ್ಥಿಸಲು ಆ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು. ದೇವರು ಸರ್ವವ್ಯಾಪಿಯಾಗಿರಲು ಅವನಿಲ್ಲದ ಸ್ಥಳವೇ ಯಾವತ್ತೂ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು. ನಾವು ಯಾವಾಗಲೂ ತಿಳ್ಕೋಬೇಕು, ಭಗವಂತನನ್ನು ಕಾಣಬೇಕಾದ್ರೆ ಹೇಗೆ ಕಾಣಬೇಕು ಅನ್ನೋದನ್ನು ಇವರು ತಿಳಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ವಾ. ಬೆಣ್ಣೆ, ಮೊಸರು, ಹಾಲಿದ್ದರೆ ಹಾಲನ್ನು ಕಾಯಿಸಬೇಕು. ಹಾಲನ್ನು ಕಾಯಿಸಿ ಹೆಪ್ಪಾಕಿದಾಗ ನಾವು ಮೊಸರಾಗತ್ತೆ. ಮೊಸರನ್ನ ಕಡ್ದಾಗ ಅದರಲ್ಲಿ ಬೆಣ್ಣೆ ಬರುತ್ತೆ. ಬೆಣ್ಣೆಯನ್ನು ತೆಗೆದು ಅದನ್ನು ಕಾಯಿಸಿದಾಗ ತುಪ್ಪ ಬರುತ್ತೆ. ಗೊತ್ತಾಯ್ತಾ? ಹಾಗೆ ನಾವು ಭಕ್ತಿನ ಯಾವ್ಯಾವ ಥರ ಪ್ರದರ್ಶನ ಮಾಡಿದಾಗ ದೇವರು ನಮಗೆ ಕಾಣ್ತಾನೆ. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 22/6/2026 ಸೋಮವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ನಿಜ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಅಷ್ಟಮಿ, ರಾತ್ರಿ 7:25, ನಕ್ಷತ್ರ ಉತ್ತರಾಭಾದ್ರ, ಹಗಲು 2:36, ಮಳೆ ಆರ್ದ್ರೆ 1ನೇ ಪಾದ, ರಾಹುಕಾಲ 7:37ರಿಂದ 9:13, ಕುಳಿಕ ಕಾಲ 2:01ರಿಂದ 3:37, ಯಮಗಂಡ ಕಾಲ 10:49ರಿಂದ 12:25. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಕೇಳ್ಕೊಳ್ತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ, ತಪ್ಪುಗಳು ಮಾಡುವುದು ಸಹಜ, ಆದರೆ ಅದನ್ನು ತಿದ್ದುಕೋಬೇಕು. ಅದರಿಂದ ತಿದ್ಕೊತೀವಿ. ಏನೇ ತಪ್ಪಿದ್ರು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಮಸ್ಕಾರಗಳು.